ಫಾಲ್ಸು ಕೇರಳದಲ್ಲಿ ಇರೋದಪ್ಪ ಫಾಲ್ಸ್. ಅಲ್ಲಿಂದ ಬಂದು ಫುಲ್ಲು ಪಾರ್ಕಿಂಗ್ ಸಖತ್ತಾಗಿರುತ್ತೆ. ತ್ರಿಶೂರ್ ಹತ್ರ ಇರೋದು ಇದು ಫಾಲ್ಸು, ಬೇರೆ ಹೆಸರು ಬಾಯಿಲಿದೆ ಬರ್ತಾಯಿಲ್ಲ. ಸಖತ್ ಫುಲ್ಲು ಡೀಪ್ ಫಾರೆಸ್ಟು. ಕೆಳಗೆ ಊರಿಂದ ಒಂದು 30 ಕಿಲೋಮೀಟ್ರ್ ಮೇಲೆ ಬರಬೇಕು. ಅದಕ್ಕೆ ಚಿಕ್ಕ ಮಕ್ಕಳು ಇದು ಟ್ರ್ಯಾಕ್ ಥರ ಮಾಡಿದ್ದಾರೆ. ಸದಾ ಇವಾಗ ನೋಡ್ತೀನಿ ಒಂದು 5 ನಿಮಿಷ ಅಲ್ಲಿಂದ ನಡೆದ ಸುಸ್ತಾಗಬೇಕು ನೋಡ್ರಿ. ಹಾಕಿದ್ದಾರೆ ಅಲ್ಲಿ VFD. ಹಿಂಗಿಂದ ಬಂದ್ಬಿಟ್ಟು ಆರೆಂಜ್ ಕೊಡೆ ಬೇರೆ ಹಿಡ್ಕೊಂಡು ಹೋಗ್ತಾ ಇದ್ದೀನಿ ಮೇಲೆ. ವ್ಯೂ ಪಾಯಿಂಟ್ ಕಾಣಿಸ್ತಿದೆಯಾ? ಫುಲ್ಲು ಫಾಲ್ಸು, ಜೋಗ್ ಫಾಲ್ಸ್ ಥರನೇ ಇದು. ಸರಿ ನೋಡಿ ಎಲ್ಲ ಬರ್ತದೆ. ಫುಲ್ಲು ಸ್ಲಿಪ್ ಆಗುತ್ತೆ. ಅದು ಹಂಗೆ ಹೋಗ್ಬೋದು, ಹಿಂಗೆ ಹೋಗ್ಬಾರ್ದು. ಆ ಕಡೆಯಿಂದ ಸ್ಟೆಪ್ಸ್ ಥರ ಹೋಗ್ಬೋದು ಮತ್ತು ಹಿಂಗೆ ಹೋಗ್ಬೋದು. ಇಲ್ಲಿಂದ ಒಂಥರ ಜೋಗದ ಜಲಪಾತ ಥರ ಬೀಳುತ್ತೆ. ರಾಮ ಓಯ್ ಎಲ್ಲ ಚಿಂತೆ ಇಲ್ಲಡ. ಓಯ್ ಫುಲ್ಲು ಸ್ಲಿಪ್ ಆಗುತ್ತೆ, ನೋಡಿಕೊಂಡು ಇಳಿಬೇಕು. ಭಯಂಕರ. ರಾವಣ ಫಿಲಮಲ್ಲಿ ಇದು ಅದೇ ಥರ ಇರೋದು. ಇದು ತಮಿಳಲ್ಲಿ ಮೂವಿ ಇದೆಯಲ್ಲ, ಇದೇ ಥರ ಇದೆ ಫುಲ್. ನಾನು ಕೊಡೆ ಇಟ್ಕೊಂಡು ಸೂಪರಾಗಿ ಸಾಕಾಗಿದೆ. ವ್ಯೂ ಪಾಯಿಂಟ್ ಮಾತ್ರ ಅಷ್ಟೊತ್ತು ಬಂದಿದ್ದಕ್ಕೂ 2.5 ಅವರ್ 80 ಕಿಲೋಮೀಟ್ರ್ ನೋಡಿಸ್ತಾ ಅಲ್ಲಿಂದ. ಬಟ್ ಅಲ್ಲಿಂದ ಬಂದಿದ್ದಕ್ಕೂ ಸಾಕಾಗಿದೆ, ಮೋಸ ಇಲ್ಲ, ಸೂಪರ್. ವ್ಯೂ ಪಾಯಿಂಟೇ ವ್ಯೂ ನೋಡಿ, ಎಲ್ಲ ಕಾಣಿಸ್ತಿದೆ. ಅಲ್ಲಿಂದ ಒರೆಸ್ಬೇಕು ಚಿಕ್ಕಮುಖ. ಇದು ಸ್ಟೆಪ್ಸೇ ಇಲ್ಲ. ಇದಕ್ಕೆ ಎಂಟ್ರೆನ್ಸು ಟಿಕೆಟ್ ಬೇರೆ ತೊಗೊಬೇಕು. ತಗೊಂಡು ಮಾಡ್ಕೊಬೇಕು. ಲಾಯಮ್ಮ ಲಾಯ ಅಂತೆ ನೋಡಿ, ಹೆಂಗಿದೆ ಬ್ಯೂಟಿ. ಸಗದಾಗಿದೆ ಪಾಯಿಂಟ್ ಮಾತ್ರ. ಅದಕ್ಕಿಂತ ಇದು ನೋಡಿದ್ರೆ ಖುಷಿಯಾಗ್ಬಿಡುತ್ತೆ. ಈಗ 20 ನಿಮಿಷ ಈ ಕಡೆಯಿಂದ ನೋಡ್ರಿ, ಅದೆಲ್ಲ ಹೆಂಗಿದೆ, ಮರಗಳು ಗಿಡಗಳು. ಮತ್ತು ಈ ಕಡೆ ನೋಡಿ, ಈ ಕಡೆ ಕಾಣಿಸ್ತಿದ್ಯಾ? ಇಲ್ಲಿಂದ ಹಿಂಗೆ ಇದು ಮಾಡಿಕೊಂಡು ಸೊ ಅಲ್ಲಿಂದ ಹಿಂಗೆ ಬರ್ತಾನೆ. ಇಲ್ಲಿದೆ ಸಗದಾಗಿ. ಇದು ಹೆಂಗೆ ಕಾಣಿಸ್ತಿದ್ದೆ ಅಪ್ಪ ನೋಡಿ, ಸ್ಪಾಗ್ ಹೆಂಗೆ ಹೋಗ್ತಿದೆ. ಜೋಗ ಜಲಪಾತ ನಾವು ಆಪೋಸಿಟ್ ಹೋಗಿರ್ತೀರಿ, ಆಪೋಸಿಟ್ ನೋಡ್ತೀರಿ. ಇದು ಪಕ್ಕದಲ್ಲಿಂದನೇ ಎಲ್ಲರಿಗೂ ಬಿಡ್ತಾಯಿದ್ರೆ ಅನ್ನೋಂಥ ಅಲ್ಲಿಂದ ಕೆಳಗಿಂದ ನೋಡ್ಬೋದು. ಅದರಿಂದ ಆಗ್ತಾಯಿಲ್ಲ, ಆದರೆ ಸೂಪರ್ ಬ್ಯೂಟಿ. ಸಾಕಾದಾಗಿ ಕಾಣಿಸ್ತಿದೆ. ಅದು ಡೈರೆಕ್ಟಾಗಿ ನೋಡೋದಕ್ಕೂ ಅದಕ್ಕೂ ತುಂಬ ವ್ಯತ್ಯಾಸ ಇದೆ. ಒಂಥರ ಏನೋ ಹಾಲಿನ ಪರ್ವತ, ಹಾಲು ದುಮ್ಕೋ ಥರ ಇದೆ. ನೋಡಿ ಕೆಳಗೆ ಬಿದ್ದು ಎಷ್ಟು ಚೆನ್ನಾಗಿರುತ್ತೆ. ನಿಮಿಷ ಎಲ್ಲ ಹತ್ರ ನೋಡ್ತೀನಿ. ಇವಾಗ ಬರೀ ಇವರೇ ಇಲ್ಲಿಂದ ಹೋಗಿ ಮೀನು ಸೂಪರಾಗಿ ಬೀಳ್ತಿದೆ ನೋಡಿ.
ಫಾಲ್ಸು. ಆಪೋಸಿಟ್ ಆ ರೆಸಾರ್ಟಲ್ಲಿ ಅಲ್ಲಿ ರೂಮ್ಸ್ ಮಾಡಿದ್ರೆ ಇದು ಆಪೋಸಿಟ್ ಕಾಣಿಸುತ್ತೆ. ಸೂಪರಾಗಿ ಕಾಣಿಸುತ್ತೆ.